ಆ ಹುಡುಗಿ ಗ್ರಹಣದ ದಿನ ಹುಟ್ಟಿದ್ದಳಂತೆ. ಸ್ವಲ್ಪ ಪೆದ್ದಳಂತೆ ಇದ್ದಳಂತೆ. ಸಂಬಂಧಿಕರ ಸಹಿತ ಇಡೀ ಊರವರು ನನ್ನ ಮಗಳನ್ನು ಪಿಚ್ಚಿ ಎಂದರೆ ಹುಚ್ಚಿ ಎಂದರು, ಕೋತಿ ಎಂದರು. ಆದರೆ ಈಗ ಆಕೆ ಇಡೀ ಊರಿಗೆ ಕೀರ್ತಿ ತಂದಿರುವುದು ನೋಡಿ ನಾನು ಅವರೆಲ್ಲರೆದುರು ಎದೆಯುಬ್ಬಿಸಿ ನಡೆಯುತ್ತಿದ್ದೇನೆ. ಇಡೀ ಊರು ಆಕೆಯನ್ನು ಚುಡಾಯಿಸುತ್ತಿತ್ತು. ಸುಂದರಿಯಲ್ಲ ಎನ್ನುತ್ತಿತ್ತು. ಕೋತಿ ಮೆಂಟಲ್ ಎಂದಾಗ ಹುಡುಗಿ ಮನೆಗೆ ಬಂದು ಅಳುತ್ತಿದ್ದಳು. ನಾನು ಅನ್ನಕ್ಕೆ ತುಸು ಬೆಲ್ಲ ಹಾಕಿಕೊಡುತ್ತಿದ್ದೆ. ಆಗ ಆಕೆ ಸಂತೋಷ ಪಡುತ್ತಿದ್ದಳು ಎನ್ನುತ್ತಾರೆ ಒಲಿಂಪಿಕ್ಸ್ ಪದಕ ವಿಜೇತೆ ದೀಪ್ತಿ ಜೀವಂಜಿಯ ತಾಯಿ ಜೀವಂಜಿ ಧನಲಕ್ಷ್ಮಿ. ಈ ಹುಡುಗಿಯನ್ನು ಯಾವುದಾದರೂ ಅನಾಥಾಲಯದಲ್ಲಿ ಬಿಡಿ, ನಿಮಗೆ ಸುಮ್ಮನೆ ಇನ್ನಷ್ಟು ಭಾರ ಆಗುತ್ತಾಳೆ ಎಂದು ಸಂಬಂಧಿಕರು ಹೇಳಿದ್ದಿದೆ. ಆಗೆಲ್ಲ ಎದೆ ಭಾರವಾಗುತ್ತಿತ್ತು ಎನ್ನುತ್ತಾರೆ ದೀಪ್ತಿಯ ಹೆತ್ತವರಾದ ಜೀವಂಜಿ ಯದಗಿರಿ ಮತ್ತು ಜೀವಂಜಿ ಧನಲಕ್ಷ್ಮಿ ಅವರು. ನಿಜ, ಕಷ್ಟವಾಯಿತು. ಆದರೆ ಆಟೋಟಗಳಲ್ಲಿ ಆಕೆ ಮಿಂಚತೊಡಗಿದಂತೆ ಆಕೆಗೆ ನೆರವುಗಳು ಸಿಗತೊಡಗಿದವು. ಜಪಾನಿನ ಕೋಬೆಯಲ್ಲಿ ನಡೆದ ಜಾಗತಿಕ ಅಥ್ಲೆಟಿಕ್ ಪ್ಯಾರಾ ಚಾಂಪಿಯನ್ಶಿಪ್ನಲ್ಲಿ ದೀಪ್ತಿ ಚಿನ್ನ ಗೆದ್ದಾಗ ಆಕೆಯನ್ನು ಊರಿನವರು, ಏಕೆ ಇಡೀ ಆಂಧ್ರದವರು ಅಷ್ಟೇ ಅಲ್ಲ ಭಾರತದವರು ಮೂಗಿನ ಮೇಲೆ ಬೆರಳಿಟ್ಟು ನೋಡಿದ್ರು. ಏಕೆಂದ್ರೆ ಅದು ಪ್ಯಾರಾ ಆಟೋಟಗಳಲ್ಲಿ ಭಾರತದವರೊಬ್ಬರು ಗೆದ್ದ ಮೊದಲ ಓಟದ ಬಂಗಾರದ ಪದಕವಾಗಿತ್ತು. ದೀಪ್ತಿಗೆ ರಾಜ್ಯ ಮಟ್ಟದಲ್ಲಿ ಗೌರವಗಳು ಸಿಗತೊಡಗುತ್ತಲೇ ಊರಿನಲ್ಲಿ ಹಿಂದೆ ಗೇಲಿ ಮಾಡಿದವರೆಲ್ಲ ಆಕೆ ಎದುರು ತಲೆ ತಗ್ಗಿಸಿ ನಡೆಯತೊಡಗಿದರು. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನ 400 ಮೀಟರ್ ಓಟದಲ್ಲಿ ಕಂಚಿನ ಪದಕ ಗೆದ್ದಿರುವ ದೀಪ್ತಿ ಜೀವಂಜಿಯ ಬಾಲ್ಯ ಭಾರಿ ಸವಾಲಿನದಾಗಿತ್ತು. T20 400 ಮೀಟರ್ ಓಟವನ್ನು 55.82 ಸೆಕೆಂಡಿನಲ್ಲಿ ದೀಪ್ತಿ ಮುಗಿಸಿದ್ದು ಭಾರತದ ಪರ ದಾಖಲೆಯೂ ಆಗಿದೆ. ಯಾವುದೇ ಒಲಿಂಪಿಕ್ಸ್ನಲ್ಲಿ ಭಾರತದವರು ಗೆಲ್ಲಲು ಸಾಧ್ಯವಾಗದಿದ್ದ ಓಟದ ಪದಕಗಳು ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ದೇಶಕ್ಕೆ ದಕ್ಕಿದೆ. ಪ್ರೀತಿ ಪಾಲ್ 100-200 ಮೀಟರ್ ಓಟ ಮತ್ತು ದೀಪ್ತಿ 400 ಮೀಟರ್ ಓಟದಲ್ಲಿ ಪಡೆದವು ಕಂಚಿನ ಪದಕಗಳಾದರೂ ಭಾರತಕ್ಕೆ 3 ಆ ನಿಟ್ಟಿನಲ್ಲಿ ಮೊದಲಿನವುಗಳಾಗಿವೆ. ಅಂದಿನ ಆಂಧ್ರಪ್ರದೇಶ ಮತ್ತು ಇಂದಿನ ತೆಲಂಗಾಣ ರಾಜ್ಯದ ವಾರಂಗಲ್ ಇಲ್ಲವೇ ಸಿದ್ದಿಪೇಟ್ ಜಿಲ್ಲೆಯ ಕಲ್ಲೇದ ದೀಪ್ತಿಯ ಹುಟ್ಟೂರು. ತೀರಾ ದುಡಿಮೆಗಾರ ಕುಟುಂಬ. ಆರಂಭಿಕ ಮಾತಿನ ಮತ್ತು ಸಂವಹನದ ತೊಂದರೆ ಅನುಭವಿಸಿದರೂ ದೀಪ್ತಿ ಬಹುಬೇಗನೆ ಸಮಾಜದ ಸಂವಹನಕ್ಕೆ ಹೊಂದಿಕೊಂಡರು. ಅಮೂಲ್ಯ ಎಂಬ ಹುಡುಗಿಯ ಅಕ್ಕ ಆಗಿರುವ ದೀಪ್ತಿ ಮಾತು ಕಡಿಮೆ, ಆಟೋಟ ಹೆಚ್ಚು ಎಂದು ಇದ್ದವಳು. ಮನೆಯಲ್ಲಿ ಎಂದಾದರೂ ಕೋಳಿ ಸಾರು ಮಾಡಿದ್ರೆ ಅದೇ ಆಕೆಗೆ ದೊಡ್ಡ ಹಬ್ಬವಾಗಿತ್ತು ಎನ್ನುತ್ತಾರೆ ದೀಪ್ತಿಯ ತಾಯಿ. ಆಕೆ ನನಗೆ ಸಂತೋಷವನ್ನೇ ಹೆಚ್ಚು ನೀಡಿದ್ದಾಳೆ. ಅವಳು ಮಗಳು ಮಗ 2 ಆಗಿದ್ದಾಳೆ. ಈಗ ನಮ್ಮೂರಿನ ಹಲವರು ದೀಪ್ತಿಯ ಪದಕ ವಿಜಯವನ್ನು ಪಟಾಕಿ ಸಿಡಿಸಿ ಕೊಂಡಾಡಿದರು. ನಮಗದೇ ಸಂತೋಷ ಎನ್ನುತ್ತಾರೆ ಆ ಹೆತ್ತವರು. 21ರ ಪ್ರಾಯದ ದೀಪ್ತಿಗೆ 15ರ ಪ್ರಾಯವಿದ್ದಾಗ ರಾಜ್ಯ ಮಟ್ಟದ ಕ್ರೀಡಾಕೂಟವೊಂದರ ಓಟದಲ್ಲಿ ಕೋಚ್ ಎನ್ ರಮೇಶ್ ಕಣ್ಣಿಗೆ ಬಿದ್ದರು. ಹಾಗಾಗಿ ಸೂಕ್ತ ತರಬೇತಿಗೆ ತೊಂದರೆಯಾಗಲಿಲ್ಲ. 2019ರ ಹಾಂಗ್ಕಾಂಗ್ ಏಷಿಯನ್ ಯೂತ್ ಚಾಂಪಿಯನ್ಶಿಪ್ನಲ್ಲಿ ಕಂಚು ಗೆಲ್ಲುವುದರೊಂದಿಗೆ ದೀಪ್ತಿಯ ಪದಕ ಯಾನ ಜೋರಾಗಿ ಮುಂದುವರೆದಿದೆ. ದೇಶೀಯವಾಗಿ 100-200 ಮೀಟರ್ಗಳಲ್ಲೆಲ್ಲ ಪದಕ ಬಾಚುತ್ತಾ ಈಗ ಲೋಕೋಕ್ತ ತಾರೆಯಾಗಿದ್ದಾರೆ ದೀಪ್ತಿ. ಪ್ರೀತಿ ಪಾಲ್ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಓಟದ ಪದಕ ಗೆದ್ದುದಲ್ಲದೆ ಅದನ್ನು 2 ಮಾಡಿಕೊಂಡರು. ಈಗ 24ರ ಪ್ರಾಯದಲ್ಲಿರುವ ಪ್ರೀತಿ ಪಾಲ್ ಉತ್ತರ ಪ್ರದೇಶದ ಮೀರತ್ ಬಳಿಯ ಹಳ್ಳಿಯಲ್ಲಿ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದವರು. ಹುಟ್ಟುವಾಗಲೇ ಸೆರೆಬ್ರಲ್ ಪಾಲ್ಸಿ ಎಂಬ ನರ ಸಂಬಂಧಿ ಊನದಿಂದ ನಡೆಯಲು ಕಷ್ಟಪಡುತ್ತಿದ್ದ ಬಾಲಕಿ ಕುಂಟಿ ಎಂದು ಗೇಲಿ ಮಾಡುವವರ ನಡುವೆ ಬಾಲಕಿ ಕೀಳರಿಮೆ ಬೆಳೆಸಿಕೊಳ್ಳಲಿಲ್ಲ. ಬದಲಾಗಿ ನೀನೇ ಕುಂಟ ಎನ್ನುತ್ತಿದ್ದಳು ತುಂಟತನದಿಂದ. ಆದರೆ ಬಾಲಕಿಯ ಕುಂಟುತ್ತ ಓಡುವ ಪ್ರಯತ್ನ ಹಲವರ ಕಣ್ಣಿಗೆ ಬಿತ್ತು. ಹೆಚ್ಚಿನ ಚಿಕಿತ್ಸೆ ಹಾಗೂ ತರಬೇತಿ ದಿಲ್ಲಿಯಲ್ಲಿ ಸಾಧ್ಯ ಎನ್ನುವಾಗ ಕೋಚ್ ಗಜೇಂದ್ರ ಸಿಂಗ್ ಅದಕ್ಕೆ ನೆರವಾದರು. 2024ರ ಮೇ ತಿಂಗಳಿನಲ್ಲಿ ಜಪಾನಿನ ಕೋಬೆಯಲ್ಲಿ ನಡೆದ ಜಾಗತಿಕ ಅಥ್ಲೆಟಿಕ್ಸ್ ಪ್ಯಾರಾ ಚಾಂಪಿಯನ್ಶಿಪ್ನಲ್ಲಿ 200 ಮೀಟರ್ ಓಟವನ್ನು 30.49 ಸೆಕೆಂಡ್ನಲ್ಲಿ ಓಡಿ ಪ್ರೀತಿ ಕಂಚು ಗೆದ್ರು. ಅದಕ್ಕಿಂತ ಮುಖ್ಯವಾಗಿ ಅವರು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ಗೆ ಅರ್ಹತೆ ಪಡೆದರು. ಅದು 2 ಒಲಿಂಪಿಕ್ಸ್ ಪದಕ ಹಾಗೂ ಭಾರತಕ್ಕೆ ಮೊದಲ ಒಲಿಂಪಿಕ್ಸ್ ಓಟದ ಪದಕ ತಂದುಕೊಡುವಲ್ಲಿ ನೆರವಾಯಿತು. ಇದೇ ವರ್ಷ ಆರಂಭದಲ್ಲಿ ಬೆಂಗಳೂರಿನಲ್ಲಿ ನಡೆದ 6ನೇಯ ಓಪನ್ ಪ್ಯಾರಾ ಪಂದ್ಯದಲ್ಲಿ 2 ಚಿನ್ನ ಗಳಿಸಿದ ಸಾಧನೆಯು ಪ್ರೀತಿಯದಾಗಿದೆ. ದಿಲ್ಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದಲ್ಲಿ ವಾರದ 36 ಗಂಟೆ ಓಟದ ತರಬೇತಿ ಪಡೆಯುವ ಪ್ರೀತಿ ಪಾಲ್ ಹೇಳುವುದೇನೆಂದ್ರೆ, ಬದುಕಿನಲ್ಲಿ ಶಾಶ್ವತ ಎನ್ನುವುದು ಯಾವುದೂ ಇಲ್ಲ,
ಸಾಧಿಸಿದರೆ ಸಬಳ ನುಂಗಬಹುದು ಎನ್ನುವುದು ಮಾತ್ರ ಸತ್ಯ. ಹೀಗೆ ಭಾರತಕ್ಕೆ ಹಿರಿಮೆ ಸೇರಿಸಿದ ಮಹಿಳಾ ಕ್ರೀಡಾಪಟುಗಳ ಪಟ್ಟಿಯೇ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದವರು ಒಲಿಂಪಿಕ್ಸ್ಗಳಲ್ಲಿ ಶೂಟಿಂಗ್ ಪದಕ ಗೆಲ್ಲುತ್ತಿರುವುದು ಗೊತ್ತೇ ಇದೆ. ಆದರೆ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಪಿಸ್ತೂಲು ಗುರಿಯಿಟ್ಟು ಪದಕ ಪಡೆದವರೆಂದರೆ ರುಬಿನಾ ಫ್ರಾನ್ಸಿಸ್. ಅವರು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಕಂಚು ಗೆದ್ದರೂ ಭಾರತಕ್ಕೆ ಪಿಸ್ತೂಲು ಹಿಡಿದು ಬಂದ ಮೊದಲ ಪದಕವಾಗಿದೆ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಹುಟ್ಟಿರುವ ರುಬಿನಾ ಅವರು ಕ್ಲಬ್ ಫುಟ್ ಎಂದರೆ ವೈದ್ಯಕೀಯ ಭಾಷೆಯಲ್ಲಿ ತಾಲಿಫ್ಸ್ ದೋಷದೊಡನೆ ಹುಟ್ಟಿದವರು ಎಂದರ್ಥ. ಇವರು ಪಾದ ಊರಿ ನಿಲ್ಲಲು ಅಶಕ್ತರಾಗಿರುತ್ತಾರೆ. 25ರ ಪ್ರಾಯದ ರುಬಿನಾ ಅವರು ಸಣ್ಣ ಪ್ರಾಯದಿಂದಲೂ ಶೂಟರ್ ಆಗಬೇಕು ಎಂದುಕೊಂಡಿದ್ದರು. ಆಟಕ್ಕೆ ಪಿಸ್ತೂಲೇ ಬೇಕು ಎಂದು ಹಠ ಮಾಡುತ್ತಿದ್ದರು. ಗ್ಯಾರೇಜ್ ನಡೆಸುವ ತಂದೆ ತಾಯಿ ಹಣದ ಅಡಚಣೆ ಇದ್ದರೂ ತಮ್ಮ ಮಗಳ ಎಲ್ಲಾ ಆಸೆಗೆ ಬೆನ್ನೆಲುಬಾಗಿ ನಿಂತರು. ಅದು ಫಲ ನೀಡಿದ್ದು ತಡವಾದರೂ ಈಗ ಭಾರತಕ್ಕೆ ಲೋಕೋತ್ತರ ಸಾಧನೆಯಾಗಿದೆ. 2015ರಲ್ಲಿ ಶೂಟಿಂಗ್ ಅಕಾಡೆಮಿ ಸೇರಿದರೂ ಮೊದಲಿಗೆ ಕೂತುಕೊಂಡು ಪಿಸ್ತೂಲು ಗುರಿ ಇಡುವುದು ಕಷ್ಟವೆನಿಸಿತ್ತು. ಅದಕ್ಕೆ ಹೊಂದಿಕೊಳ್ಳಲು ತಡವಾದರೂ ಕೊನೆಗೂ ಭಾರತಕ್ಕೆ ಮೊದಲ ಪಿಸ್ತೂಲು ಗುರಿ ಪದಕ ಕೊಟ್ಟಿದ್ದಾರೆ ರುಬಿನಾ ಫ್ರಾನ್ಸಿಸ್. ಭಾರತದ ಮಹಿಳಾ ಸಾಧಕಿಯರ ಪಟ್ಟಿ ದೊಡ್ಡದು. ಅದರಲ್ಲಿ ಸದ್ಯ ನೋವನ್ನು ಸಂತಸವಾಗಿಸಿದ 3 ಕತೆ ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.